ಬಾಜುಗೆ ನಮ್ಮ ಗೊರಿಕೆ ಹೊಡಿದಂತ ಬುರ್ರ ಎತ್ಕೊಂಡು ಬಿಡ್ತಾನ. ಅದಕ್ಕೆ ನಮ್ಮವ್ರು ಹೇಳಿದ್ರು ಏನಂತ ಅದಕ್ಕೆ ನಮ್ಮವ್ರು ನೇತಾಡ್ತಿರ್ತಾರಂತೆ. ನೋಡು ಮೇಕಪ್ ಬಗ್ಗೆ ಮಾತಾಡ್ಬೇಡ ನೀನು. ಈಗ ನಮ್ಮ ಮೇಕಪ್ ಬಗ್ಗೆ ಮಾತಾಡ್ಬಾರ್ದು. ನಾವು ಸಿದ್ದರಾಮಯ್ಯ ಅವ್ರ ಹತ್ರ ಇತ್ತುಕೊಂಡಿದೀವಿ ನಾವು. ಏನು ಅವ್ರ ಕಡೆಯಿಂದ ನಮ್ಗೆ ಬೆಂಬಲ ಇದೆ. ನೋಡು ಹೆಣ್ಣು ಮಕ್ಳು ಮೇಕಪ್ ಬಗ್ಗೆ ಮೇಕಪ್ ಬಗ್ಗೆ ಮಾತಾಡಬಾರ್ದು ಅನ್ನೋದಕ್ಕೂ ಒಬ್ಬ ಗಂಡ ಜನಿಸಿ ಬರ್ತಾನೆ. ಇವತ್ತು ದಿವಸ ನೋಡಿದ್ರೆ ತಿಮ್ಮಾಪುರ ಸಾಹೇಬ್ರೆ ಆಗಿರುವಂತವ್ರು ಮೊದಲಿನಿಂದಲೂ ನಮಗೆ ಬಹಳಷ್ಟು ಪರಿಚಯರಾಗಿರುವಂಥವ್ರು. ಅವರ ಮಗನಾಗಿರುವಂಥವ್ರು ಇವತ್ತಿನ ದಿವಸ ಬೆಳೆದು ಹೆಮ್ಮರವಾಗಿದ್ದಾನೆ. ನವ ಯುವಕರ ಒಂದು ಚೈತನ್ಯ ಆಗಿದ್ದಾನೆ. ಆ ಚೈತನ್ಯ ಸ್ವರೂಪನಾಗಿರುವಂಥ ಜಗತ್ತಿನೊಳಗೆ ಬೆಳಗು ಅವರು ಸುಂದರವಾಗಿರಲಿ, ಅವರು ಒಳ್ಳೆ ರೀತಿಯಾಗಿ ಬಾಳು ಬೆಳಗಲಿ, ಒಳ್ಳೆ ರೀತಿ ಜೀವನವನ್ನು. ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಕರ್ನಾಟಕ ಸರ್ಕಾರ ಅಬಕಾರಿ ಸಚಿವರಾದಂತ ಅವರ ಚಿರಂಜೀವಿಯಾದಂತ ವಿನಯ್ ತಿಮ್ಮಾಪುರ ಸಾಹೇಬರ ಹುಟ್ಟು ಹಬ್ಬ ಇವತ್ತು ವಿಜೃಂಭಣೆಯಿಂದ ನೆರವೇರಕತ್ತೈತಿ. ವಿನಯ್ ತಿಮ್ಮಾಪುರ ಸಾಹೇಬರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೇನೆ. ಅದರ ಜೊತೆಗೆ ಬಹುಶಃ ಇವತ್ತು ತಂದೆ ತಾಯಿಗಳು ಬಹುಶಃ ವಿನಯ್ ಅಂತ ಹೇಳಿ ಒಬ್ಬ ಚಿರಂಜೀವಿಯ ಒಂದು ಹುಟ್ಟು ಹಬ್ಬವನ್ನ ಇಷ್ಟು ವಿಜೃಂಭಣೆಯಿಂದ ನೀವು ಎಲ್ಲಾ ಅಭಿಮಾನಿಗಳು ಸೇರಿಕೊಂಡು, ಮುಧೋಳ ತಾಲೂಕಿನವರ ಎಲ್ಲ ಅಭಿಮಾನಿಗಳು, ಎಲ್ಲ ಗುರು ಹಿರಿಯರು ಸೇರಿಕೊಂಡು ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸಕತ್ತೀರಿ. ವಿನಯ್ ತಿಮ್ಮಾಪುರ ಸಾಹೇಬರಿಗೆ ಸದಾಶಿವಪ್ಪ ಚಂದ್ರೋತಾಯಿ ಚಿಕ್ಕೈ ಮುತ್ತನ ಆಶೀರ್ವಾದ, ಎಲ್ಲಾ ದೇವಾನು ದೇವತೆಗಳ ಆಶೀರ್ವಾದ ಅವರಿಗೆ ಇರ್ಲಿ ಅಂತೇಳಿ ಸದಾಶಿವಪ್ಪನಲ್ಲಿ ನಾನು ಬೇಡ್ಕೊತೀನಿ ಇವತ್ತು. ಅದರ ಜೊತೆಗೆ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನ ಕೊಟ್ಟು ನಮ್ಮ ಆರ್ವಿ ತಿಮ್ಮಾಪುರ ಸಾಹೇಬರ ಚಿರಂಜೀವಿ ಆದಂತ ಅವರಿಗೆ ವಿನಯ್ ಅವರಿಗೆ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನ ಕೊಟ್ಟು ಈ ಒಂದು ಹುಟ್ಟುಹಬ್ಬನ ನೀವು ಯಶಸ್ವಿಯಾಗಿ ಏನ್ ಮಾಡಕತ್ತಿಲ್ಲ, ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ಅವ್ರಿಗೆ ಹಿಂಗ ಇಲ್ಲ ಅಂತ ಬೆಳ್ಕೊಂಡು ಎಲ್ಲರಿಗೂ ಒಳ್ಳೇದಾಗ ಅಂತ ಬೆಳ್ಕೊಂಡು ಮೂರು ಬುಟಿ ಬಚಾಕಿ ಬಚಾಕಿ. ಹಲೋ, ಇಷ್ಟು ದೊಡ್ಡ ಊರಾಗ, ಇಷ್ಟು ದೊಡ್ಡ ಸ್ಟೇಜ್ ನಾಗ, ಇಷ್ಟು ದೊಡ್ಡ ರೋಡ್ ನಾಗ, ಇಷ್ಟು ದೊಡ್ಡ ಮಂದಿ ನಾವು ನಿಂತೀವಿ ಅಂತ ನಿನಗೆ ಕಣ್ ಕಾಣಂಗಿಲ್ವಾ? ಕಣ್ಣೊಳಗೆ ಏನ್ ಎಮ್ಮೆ ಮಕ್ಕೊಂಡು ಸಗಣಿ ಹಾಕಿದನ? ಇಲ್ಲ, ನೀರ್ ಹಾಕೊಂಡೆ ಒಂದ್ ಸ್ವಲ್ಪ ಅಬಕಾರಿ ಇಲಾಖೆ ಅಲ್ಲೇ ಒಂದೊಂದ್ಸರಿ ನಾನು ಕುಡ್ಕೊಂಡ್ ಬಂದಿದ್ಯಲ್ಲ, ನಾಚಿಕೆ ಮನೆ ಮರ್ಯಾದೀವ ಕುಡಕ ನನ್ನ ಮಗನೇ ಕುಡಕ ನನ್ನ ಮಗನೇ ಅನ್ನಂಗಿಲ್ಲ, ತರ್ಲೆ ಮದ್ಯಪಾನ ಪ್ರಿಯರು ಅನ್ಬೇಕು. ಏನ್ ಅನ್ಬೇಕು ಅಲ್ರಿ ಸಾಹೇಬ್ರ?